and we are in the process of conducting even the corporation elections also. We are submitting the report that we are ready to conduct the elections. So any day the elections may be held, so I am preparing myself for the elections. Karnataka Congress petitions 100 kacharis. Yes, we have instructed our Congress leaders to have 100 Congress offices in the state on the event of 100 years of the So already in Bangalore city also, there are 3 offices we are building in Bangalore city. One is at the main office, and other in the Queen's Road near Queen's Road, and other in Nationport, 3 offices in Bangalore city. So almost 72 they have submitted the proposals, but we have asked them to see that this property, whenever my ACC president and the opposition leader, Rahul Gandhi, lays the foundation, the property should stand in the name of the Congress party. Even at local, we are not agreeing on the interest because we have experienced a lot of problems earlier. So I have said them, if Mr. Karge Saab and Rahulji want to lay the foundation, either virtually also, the property should be in the name of the KPCC Trust. Sir, in Delhi, ಸಿದ್ದರಾಮಯ್ಯನವರು ನಮ್ಮ ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿ ಬೇಕು, ತಾಲೂಕು ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರು ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡೋದು ಯಾರು ಅವಶ್ಯಕತೆಯೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ನೀರಾವರಿ ವಿಚಾರದಲ್ಲಿ ಸಿದ್ದರಾಮಯ್ಯ ಕೂಡ ನನ್ನ ಜೊತೆ ಬರಲಿ. ಖಂಡಿತ ನಾವು ಒಂದಿನದಲ್ಲೇ ಸೈನ್ ಹಾಕ್ತೀವಿ. ಆದಾಯ ವಿಚಾರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾನೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಖಂಡಿತ ಅವ್ರ ಹೋರಾಟಕ್ಕೆ ಅವ್ರದೆಲ್ಲ ಹೋರಾಟ, ಇದು ರಾಜ್ಯದ ಹೋರಾಟ. ಅಧಿಕಾರದಲ್ಲಿದ್ದಾರೆ, ನಾವು ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡಬೇಕು, ಜನ ಹೋರಾಟ ಮಾಡಬೇಕು. ನಾವು ಯಾವುದು ರಾಜಕಾರಣ ಬೆಳೆಸೋಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡಿ ಅವ್ರು ರೂಢಿರ್ಬೋದಷ್ಟೇ. ನಾವು ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ, ರಾಜಕಾರಣದ ಮಾತು ಆಡಕ್ಕೆ ಹೋಗೋದಿಲ್ಲ, ರಾಜಕಾರಣದ ಮಾತು ಅವಶ್ಯಕತೆ ಇಲ್ಲ. ನಾವು ಅವ್ರಿಗಿನ್ನ ಎಷ್ಟು ಮಾಡಿದಾರೋ ನಮ್ಮ ಕೈಲಿದ್ದಂಥ ಅವಕಾಶದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹೋರಾಟ ಮಾಡ್ಕೊಂಡು ಬಂದಿದ್ದೆ, ಹೆಜ್ಜೆ ಹಾಕಿದ್ದೇವೆ, ದುಡಿದಿದ್ದೇವೆ. ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ದೇವೆ. ಆದರೂ ಚಿಂತೆ ಇಲ್ಲ ನಮಗೆ. ಅದನ್ನೆಲ್ಲ ನಾವು ಮರೆತು ರಾಜ್ಯದ ಹಿತಕ್ಕೆ ಮೇಕೆದಾಟು ವಿಚಾರ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು, ಅಪ್ಪರ್ ಭದ್ರಾ ವಿಚಾರ ಇರ್ಬೋದು. ಅವರು ಪ್ರೈಮರಿ ಒಂದಿನೂ ಅವ್ರು ಮಾತಾಡೋರು ಡೆಲ್ಲಿಲಿ ಪಾರ್ಲಿಮೆಂಟಲ್ಲಿ ನೀವು ಇದರಲ್ಲಿ ಬಜೆಟಲ್ಲಿ ಹೇಳಿದ್ರಲ್ಲ 5,400 ಕೋಟಿ ಕೊಡ್ತೀನಿ ಅಂತ, ಕೊಡಿ ಅಂತ ಒಂದಿನೂ ಹೇಳಿಲ್ವಲ್ಲ. ನಾನು ಕುಮಾರಸ್ವಾಮಿಯವ್ರ ಹತ್ರ, ಇವು ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳ ಹತ್ರ, ಇವ್ರ ಹತ್ರ, ದೇವೇಗೌಡರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು MP ಗಳ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರೆಲ್ಲ ಒಕ್ಕೂರ್ಲಿಂದ ಪಾರ್ಲಿಮೆಂಟಲ್ಲಿ ಒಂದು ಧ್ವನಿಯಾಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಹಿತ ಕಾಯ್ತಾರೆ. 5,400 ಕೋಟಿ ನುಡಿದು ಮುನ್ನಂತೆ ಏನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು ಅದನ್ನು ಕೊಡಿಸ್ತಾರೆ ಅಂತಾರು ನಾನು ತಿಳ್ಕೊಂಡಿದ್ದೆ. ಅದರಲ್ಲಿ ವಿಫಲ ಆಗಿದ್ದಾರೆ. ಈಗ ಅಷ್ಟು ಮಾಡಲಿ ಫಸ್ಟು, ಆಮೇಲೆ ಮಿಕ್ಕಿದ್ದು. ಕಾವೇರಿ ಗೋದಾವರಿ ಜೋಡಿಸಿ ಅನ್ನುವಂಥದ್ದನ್ನೆಲ್ಲ ಬಹಳ ಸಂತೋಷ. ಕಾವೇರಿ ಗೋದಾವರಿ ಎಲ್ಲ ತರಲಿ, ಪ್ರಾಜೆಕ್ಟ್ನ ತೆಗೆದುಕೊಂಡು ಬರಲಿ. ಏನು ಬೇಕು ಹೇಳಿ, ನಮ್ಮಿಂದ ಸಪೋರ್ಟ್ ಬೇಕು. ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡಿ. ಅಲ್ಲ, ಬೆಂಗಳೂರು ನೀರಿನ ಕುಡಿಯುವ ನೀರಿನ ಬಗ್ಗೆ ಮಾತಾಡ್ತಾರೆ. ಬೇಕಾದಟ್ಟಾದ್ರೆ ಅದಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ. ಬೆಂಗಳೂರು ನೀರಿಗೆ ಏನು ಬೇಕು ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಪಾರ್ಟಿಯವ್ರ ಕೈಲೇ ಗೊಂದಲ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. DC ತಮ್ಮಣ್ಣ ಅವ್ರಿಗಿನ್ನ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಎಷ್ಟು ಎವಾಪರೇಷನ್ ಲಾಸ್ ಆಗ್ತದೆ, ಎಲ್ಲಿಂದ ನೀರು ಹೋಗ್ತಾ ಇದೆ ಅಂತ. ಅದು DPR ರಿಪೋರ್ಟ್ ಮಾಡಿದಾರಷ್ಟೇ, ಇನ್ನು ನಾವೇನು ತೀರ್ಮಾನ ತೆಗೆದುಕೊಂಡಿಲ್ಲ. ಬೆಂಗಳೂರು ನೀರಿಗೆ ನಾನು ಬಂದ ತಕ್ಷಣ 6 TMCನ ಹುಡುಕಿ ಇದನ್ನು ಸ್ಟೋರೇಜ್ನ ಏನು ಕೊಡ್ಬೋದು ಅಂತ ಅಂದ್ಬಿಟ್ಟು
ಗೌರ್ಮೆಂಟ್ ಆರ್ಡರ್ ನಾನು ಮಾಡಿದ್ದೀನಿ. ಮುಂದಕ್ಕೆ ಏನು ಬೇಕೋ ಅದಕ್ಕೆ ನಾವು ಮಾಡ್ತೀವಿ. ಸರ್ ಮುಂದಿನ ರಾಜಣ್ಣ ಜಾರಕಿಹೊಳಿ ಹೈಕಮಾಂಡ್ ಸರ್, ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.